ಸೋದರಾಜ ಶಕುನಿ, ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನನ್ನು ಅದನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೀನು ಗೈದ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆಯೇನಾಯಿತು? ನಿನ್ನ ರೋಷವೇನಾಯಿತು ಶಕುನಿ? ನಿನ್ನ ರೋಷವೇನಾಯಿತು? ಸದ್ದು 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 ಏನೀ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅದಮ ಮರುಳುಗಳೇ, ಸದ್ದು! ಏನೀ ಕುಕ್ಷಿ ಬಗೆಯುವ ಭೋಗ ಕಂಠದ ಕರ್ಕಶಕೇಕೆ? ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ? ಅಖಂಡ ಭರತ ಖಂಡಕ್ಕೆ ಕೂಕ ಕುಟಿಲತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಸೇಡಿನ ಸರ್ಪ, ಸೌಬಲ ರಾಜ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸೊಲ್ಲಾಪ. ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರುಳ ದುರಭಿಮಾನಿಯಾದ ದುರ್ಯೋಧನರೇ ಕೇಳು. ನಿನ್ನ ಅಗ್ನಿಮಯ ಚಿತ್ತಾಗಾರದಲ್ಲಿ ನೊಂದು ಬೆಂದು ನೀನು ನನ್ನ ತಮ್ಮಂದಿರಿಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ, ನನ್ನ ಹೃದಯವು ಕಂಪಿಸುತ್ತಿರುವುದು, ಕೈಕಾಲುಗಳು ನಡುಗುತ್ತಿರುವುದು, ನನ್ನ ರಕ್ತ ಕೊತ ಕೊತನೆ ಕುದಿಯುತ್ತಿರುವುದು, ದುರ್ಯೋಧನ ಕೊತ ಕೊತನೆ ಕುದಿಯುತ್ತಿರುವುದು. ಈ ದೇಹವೆಲ್ಲ ಹರಡಿದ ದಾವ ನೆಲದಲ್ಲೆಲ್ಲೋ ಉಳಿಯುವುದುಂಟೆ ಗುರುವಂಶಜರು, ಉಳಿಯುವುದುಂಟೆ ಗುರುವಂಶಜರು. ಧಗಧಗ 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 ನೆದ್ದಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕದ ರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರುವರು ನಾವು, ಅಣ್ಣ ತಮ್ಮಂದಿರು ನೂರುವರು ನಾವು, ನಮಗೊದಗಿತು ಸೆರೆ ಮನೆಯೊಳು ಸಾವು, ನಮಗೊದಗಿತು ಸೆರೆ ಮನೆಯೊಳು ಸಾವು. ಧಗಧಗ 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 ನೆದ್ದಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ ರಾಗೆ. ನೂರ್ವರಲ್ಲೋರ್ವನ್ನೇ ಉಳಿದಿಹೆನೀಗ, ತೀರಿಸಲು ಜನ ಸಾಲವ ಬೇಗ. ನೂರ್ವರಲ್ಲೋರ್ವನ್ನೇ ಉಳಿದಿಹೆನೀಗ, ತೀರಿಸಲು ಜನ ಸಾಲವ ಬೇಗ. ಎಂಬರವಾದ
ಮರೆಯುವುದೂ ಇಲ್ಲ. ನನ್ನ 99 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡಿಯನ್ನ, ಒಂದು ಒಳಲೆ ನೀರು ನೀಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ಉಪವಾಸದಿಂದ ಒಬ್ಬೊಬ್ಬರಾಗೆ ಹತರಾದರು. ಸುಯೋಧನ ಹತರಾದರು, ಒಬ್ಬೊಬ್ಬರಾಗೆ ಹತರಾದರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು. ಸುಯೋಧನ ನನಗೊಪ್ಪಿಸಿ ಸತ್ತರು. ಆ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿ, ಆ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿ ಈಗಲೂ ನನ್ನ ಹೃದಯವನ್ನು ಸಿಡಿಲಿನಂತೆ ಭೇದಿಸುತ್ತಿರುವುದು. ಅಳಬೇಡಿ ನನ್ನ ತಮ್ಮಯ್ಯ ಸಹೋದರರೇ, ಅಳಬೇಡಿ. ಅಯ್ಯೋ ಅಳಬೇಡಿ ನನ್ನ ತಮ್ಮಯ್ಯ ಸಹೋದರರೇ, ಅಳಬೇಡಿ. ಗುರು ರಕ್ತದ ಅಜಸ್ರಧಾರೆಯಿಂದ ನಿಮ್ಮನ್ನು ಪುನಃ ಉಜ್ಜೀವನಗೊಳಿಸು. ಅಳಬೇಡಿರಿ. ಆ ದುರ್ಯೋಧನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನ ಮಾಡಿಸುವೆನು. ನರಕದಲ್ಲಿ ನಿಮ್ಮ ನಿರಾಜನ ಮಾಡಿಸುವೆನು. ಎಲ್ಲೋ ದುಷ್ಟ, ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನ ಹಾಗೆ 99 ಮಂದಿ ಸಹೋದರರನ್ನೊಳಗೊಂಡು शकुनी महाराज की, शकुनी महाराज की, शकुनी महाराज की। ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜರು ಪಂಡಿತರು ಪಾಮರಾದಿಯಾಗಿ ಓಲೈಸಿಕೊಂಡು ಮೆರೆಯಬೇಕಾಗಿದ್ದ ನನ್ನ ಕನಸನ್ನು ನುಚ್ಚು ನೂರುಗೊಳಿಸಿ ಘಾಸಿಗೊಳಿಸಿರುವೆ. ಪೂರ್ವೇಶ್ವರ, ಇನ್ನು ಮುಂದೆ ನೋಡುತ್ತಿರೋ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಳಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೇ ಎಬ್ಬಿಸಿ ನಿನ್ನ ದುರ್ವಿಧಿಯ ದುರ್ವರ್ತನೆಯಿಂದ ಸರ್ವಪತನವಾದ ನನ್ನ ವಂಶದ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ, ವಜ್ರವನ್ನು ವಜ್ರದಿಂದಲೇ ಛೇದಿಸುವಂತೆ ಮೋಸಗಾರರನ್ನು, ಕೆಲವು ನೀಚ, ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ಸಂಹರಿಸುವಂತೆ ನೀನು ನಿನ್ನ ವಂಶವನ್ನು ಸಮೂಲನವಾಗಿ ನಾಶ ಮಾಡುವವರೆಗೂ ಈ ಶಕುನಿಗೆಲ್ಲಿಯದು ಶಾಂತಿ, ಈ ಶಕುನಿಗೆಲ್ಲಿಯದು ವಿಶ್ರಾಂತಿ, ಈ ಶಕುನಿಗೆಲ್ಲಿಯದು ಸಂತೃಪ್ತಿ. ದುರ್ಯೋಧನ, ಇನ್ನು ಮುಂದೆ ನೋಡುತ್ತಿರೋ ಆ ನರಕದ ಭಯಾನಕ ಹಿಂಸೆಗಿಂತಲೂ
ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ನಿಜ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ನಿನ್ನವರಿಗಾಗಿ ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗದ ಹಾದಿಯಲ್ಲಿ ಅಲ್ಲ, ನರಕದ ಮಾರ್ಗದ ಹಾದಿಯನ್ನು ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಮಾವ ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಆತುರವೇ ಸುಯೋಧನ. ಫಲ ಫಲ ಮಾವ, ಹೇಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಿಜ ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟ ವಿಧವಾಗಿ ನನ್ನನ್ನು ಎಚ್ಚರಿಸಿದನು ಮಾವ. ಆದರೆ ನಾನು ಅವನ ಮಾತುಗಳನ್ನು ನಿನ್ನ ಮೇಲಿನ ಅಭಿಮಾನದಿಂದ ನಿರಾಕರಿಸಿದನು ಮಾವ. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡಿಸುವ ಸಹೋದರ. ಕೃಷ್ಣನು ಹಸ್ತಿನಾವತಿಯಲ್ಲಿ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡಿಕೊಂಡು ಬೇಸರವು. ಮಾವ, ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡಿಕೊಂಡು ಬೇಸರವು. ನಾಡಿಗೋಗಲಿ ಸೇರಿಸಲಾಗದು ರಂಗಗಳು. ಸಹೋದರ ನಾಡು ತುಳಿಯಲಿ ನಾಡಿಗೋಗಲಿ ಸೇರಿಸಲಾಗದು ರಂಗಗಳು. ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತಾ, ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತಾ ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಸಹೋದರ, ಆ ತರ್ಪಿದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದ್ರಮಯನ್ನು ಆಶ್ರಯಿಸುವನು. ಎಂತ ಇಷ್ಟೊಂದು ಅವಳದ ಪ್ರಿಯ ಸಹೋದರ, ಅವ ಹೇಳನವಲ್ಲ ಸಹೋದರ. ಕೃಷ್ಣನು ಭಕ್ತ ಪರಾಧೀನನು ಇರಬಹುದು. ಅದು ಅಲ್ಲದೆ ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ನಾರಿರುವರು. ಅಷ್ಟು ಮಾತ್ರಕ್ಕೆ ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ಹೋಗು ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲ ವಂಶವು ನಾಶ ಮಾಡುವ ಕಾಲವು ಬಂದಿದೆ. ಎಚ್ಚರಿಕೆ. ಸಹೋದರ, ಹೌದು. ಮಾವ, ಕುರುಕುಲ ವಂಶವು ನಾಶವಾಗುವ ಕಾಲವು ಬಂದಿದೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ.
ಸಹೋದರ ಆ ಕಪಟ ಕೃಷ್ಣನ ಮಾತುಗಳೇ ಮರುಳಾಗಿ ಮರುಳಾಗಿ ಆ ನಮ್ಮ ಕುಲವೈರಿಗಳ ಪಾಂಡವರಿಗೆ ಅಂಥವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ಅವರು ಮಾಡಿದ ವನವಾಸವನ್ನು ನಾವು ಮಾಡಬೇಕಾದದ್ದು. ಎಚ್ಚರ ಅಣ್ಣ, ಎಚ್ಚರ. ಸಹೋದರ ಅಭಿಮಾನಶಾಲಿಯಾದ ನನ್ನ ಸಹೋದರರನ್ನು ದುಶ್ಶಾಸನ ಮಾಡುವುದು ನನಗೂ ಕೂಡ ಒಂದೊಂದು ಬಾರಿ ದುಸ್ಸಾಹಸವೆನಿಸುವುದು. ಸಿಂಹಕ್ಕೆ ಸಿಂಹ ಈ ನನ್ನ ತಮ್ಮ. ಏಳು ಶಕುನಿ ಆ ಕೃಷ್ಣನು ನನ್ನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗೆ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ನಿಜ ಮಾವ. ಆರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವುದಲ್ಲ? ಕೃಷ್ಣ, ಆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವನು ಅವತರಿಸಿರುವುದು. ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು? ನಿಜ ಮಾವ. ಕಾರಣವಿಲ್ಲದೆ ಅವರನ್ನು ವಧಿಸಿದನು. ಆ ಕಂಸನನ್ನು ವಧಿಸಿ ಆರುಳು ಮುರುಳು ಮುದುಕಿನ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳಿರಿಸಿರುವನು. ಸಹೋದರನನ್ನೇ ಸುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವನು. ನಿಜ ಮಾವ. ಇಂಥವನಿಗೆ ಮನ್ನಣೆ ಗುರುದೇವ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ? ಆ ಧನ ಕಾಯುವ ಗೋಪಾಲಕನ ಮುಂದೆ ಸಹಾಯವನ್ನು ಯಾಚನೆ ಮಾಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗದಿರುವುದು ದುರ್ಯೋಧನ. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನ ಪ್ರಾಣ ಸಂಕಟದಿಂದ ಉದ್ಧಾರ ಮಾಡಿದನು. ಭಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಎಂದೂ ಬೇರೆ ಮಾಡಲಾಗದು ಸುಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಇಚ್ಛ ಮಾವ. ಪಾಂಡವರು ಒಂದು ವೇಳೆ ನೀನು ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣನಾಗುವೆ. ಸಂಭವವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಈಗ ಅವರು ಅದನ್ನು ಹೊಂದುವುದೆಂದರೇನು? ನೀನು ಈ ಸಾರ್ವಭೌಮ ಅದನ್ನು ನೀಡುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಯಾತ್ರಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ ಸುಯೋಧನ, ಉಚಿತವಲ್ಲ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದು. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಏನಿದು ಮೇಲಿಂದ ಮೇಲೆ ದೈನ್ಯ ವೃತ್ತಿ, ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ.
ಪಾಂಡವರಿಗೆ ನಿನ್ನ ಸಲಹೆ ಹೊರತಾಗಿ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಕೂಡದು. ಕೊಡುವುದೇ ಇಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆವದಿಂದ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ಸೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಣ್ಣ ಸಲಹೆ. ಏನದು? ಯಥಾ ಸಮಯ ವಿಜ್ಞಾಪಿಸುವುದು. ವಿಜ್ಞಾಪಿಸು, ವಿಜ್ಞಾಪಿಸು ಮಾವ. ಈ ಸುಯೋಧನ ಸಾರ್ವಭೌಮನು ನಿನ್ನ ಸಲಹೆಯ ಹೊರತಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಬಲ ಸುಯೋಧನ. ನಡೆ ಮಾವ, ಹೋಗೋಣ. ನಡೆ ಗೌರವೇಶ್ವರ. ಹೋಗೋ ಹೋಗೋ ಕುರುಡನ ಮಗನೇ, ಹೋಗು. ನಿಮ್ಮಪ್ಪನಿಗೆ 2 ಕಣ್ಣು ಕುರುಡಾದರೆ ನಿನಗೆ ಮೈಯೆಲ್ಲ ಕುರುಡು. ಹೋಗು, ನನ್ನ ಮಾತನ್ನೇ ಕೇಳುತ್ತಿರೋ. ಎಂದು ಈ ಶಕುನಿಯು ಗಾಂಧಾರ ದೇಶವನ್ನು ತೊರೆದು ಇಲ್ಲಿಗೆ ಬಂದನು, ಅಂದೇ ಆವರಿಸಿದ ಘಟಸರ್ಪದ ಧೂಮಕೇತು. ಶಕುನಿ ಎಂಬ 3 ಅಕ್ಷರದ ಪದದ ಅರ್ಥ ತಿಳಿಯದ ಮೂಡ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನು. ಈ ಶಕುನಿ ಎಂಬ ಘಟಸರ್ಪದ ಧೂಮಕೇತುವನ್ನು ಅಣುವಾಗಿ ಕತ್ತರಿಸಿದನು. ರಕ್ತಕ್ಕೆ ರಕ್ತ, ಮುಯಿಗೆ ಮುಯಿ, ಸೇಡಿಗೆ ಸೇಡು, ಸೇಡು ಸೇಡು ಸೇಡೆಂಬ ಕಿಡಿಕೆ ಎಂಬ ನುಡಿ ಗೋಳಾಡಿಸದೆ ಬಿಡಲವ. ಸೇ ಎಂಬ ಕಿಡಿಕೆ ಎಂಬ ನುಡಿ ಗೋಳಾಡಿಸದೆ ಬಿಡಲವ. ಹೇಳಿ ಅನುಸರ ಬಂದೆ ದ್ರೋಹಿ, ಹೇಳಿ ಅನುಸರ ಬಂದೆ ದ್ರೋಹಿ. ತಂತ್ರಜಾಲದಲ್ಲಿ ನಿನ್ನನ್ನು ಮುಳುಗಿಸಿ, ತಂತ್ರಜಾಲದಲ್ಲಿ ನಿನ್ನನ್ನು ಮುಳುಗಿಸಿ ಎಂಬ ಕಿಡಿಕೆ ಎಂಬ ನುಡಿ ಗೋಳಾಡಿಸದೆ ಬಿಡಲವ. ನನ್ನ ಅನುಜರ ಕೊಂದ ಪಾಪಕ್ಕೆ ನಿನ್ನ ಅನುಜರ ಕೊಲ್ಲಿಸುವೆ. ನನ್ನ ಅನುಜರ ಕೊಂದ ಪಾಪಕ್ಕೆ ನಿನ್ನ ಅನುಜರ ಕೊಲ್ಲಿಸುವೆ. ಅಂದು ನಿನ್ನ ಎದುರಿನಿವೆಂದು, ಅಂದು ನಿನ್ನ ಎದುರಿನಿವೆಂದು, ಇಂದು ಶಕ್ತಿ ಸೇರಲಿನಿಂದು, ಇಂದು ಶಕ್ತಿ ಸೇರಲಿನಿಂದು. ಸರ್ಪ ಲಾಂಛನದ ದರ್ಪವ ಮುರಿದು ಸೇರಿದ ಸರ್ಪ ನಾನಾಗುವೆನು. ಸರ್ಪ ಲಾಂಛನದ ದರ್ಪವ ಮುರಿದು ಸೇರಿದ ಸರ್ಪ ನಾನಾಗುವೆನು. ಎಂಬ ಕಿಡಿಕೆ ಎಂಬ ನುಡಿ ಗೋಳಾಡಿಸಿದ ಬೆಳೆ ಚಲವ, ಬೆಳೆ ಚಲವ, ಬೆಳೆ ಚಲವ, ಬೆಳೆ ಚಲವ.
ಜಗದ್ಭರಿತ ವಸುದೇವಸುತ ರಮಾ ವಿನೋದಿತ ಸಕಲ ಸಜ್ಜನ ನಿಕರ ದಾತಾ ಜಗದೇಕನಾಥ ಸಜ್ಜನ ನಿಕರ ದಾತ ದಾನವ ಹಸುರ ಕುಲಮತನ ದಾನವ ಹಸುರ ಕುಲಮತನ ಕೃಷ್ಣ ದಾನವ ಹಸುರ ಕುಲಮತನ ಶರಣನತ ಜನ ಪಾಲಕ ದೇವಾ 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 ಪರಮಾತ್ಮ ವಾಸುದೇವ, ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿ ತೀರಿ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೆ ಬಂದು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ಇರಿಸುವನು. ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಶರಣ ಸಂತರು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾರು ಸಮಸ್ತಕ್ಕೂ ಕಾರಣಕರ್ತನು ಪರಮಾತ್ಮ. ಯಾವ ಮಂಗಳ ಸ್ವರೂಪವು ಅನವರ್ತವು ನನ್ನ ಹೃದಯ ಮಂದಿರದಲ್ಲಿ ನೆಲೆಗೊಂಡಿರುವ ಸ್ವಾಮಿಯೇ, ಎಂದಿಗೆ ಬಂದು ನಿನ್ನ ದಿವ್ಯ ದರ್ಶನವನ್ನು ನೀಡುವೆಯ ತಂದೆ. ಗುರುಗಶೇನ ವಾಸುದೇವ, ಎಂದಿಗೆ ಬಂದು ನಿನ್ನ ದಿವ್ಯ ದರ್ಶನವನ್ನು ನೀಡುವೆಯ ತಂದೆ. ಪುರಗಶಯನ ಶ್ರೀರಮಣ ದೇವಾ, ಪುರಗಶಯನ ಶ್ರೀರಮಣ ದೇವಾ, ಪುರಗಶಯನ ಶ್ರೀರಮಣ. ಪರಮಾತ್ಮ ವಾಸುದೇವ,
ಪರಮಾತ್ಮ ವಾಸುದೇವ, ನಿನ್ನನ್ನು ಯಾವ ರೀತಿ ಪೂಜಿಸಲಿ ತಂದೆ? ನೈವೇದ್ಯಾದಿ ಆಹಾರಗಳಿಂದ ಪೂಜಿಸೋಣವೆಂದರೆ ಅನ್ನಪೂರ್ಣೆಯ ಸಹೋದರ. ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ. ದನಕನಕಾದಿಗಳಿಂದ ಮೆಚ್ಚಿಸೋಣವೆಂದರೆ ದನಕಧಿಪತಿಯಳಾದ ಲಕ್ಷ್ಮೀದೇವಿಗೆ ಪತಿಯಾಗಿರುವೆ. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರ ಸಾಗರದಲ್ಲಿ ಪವಡಿಸಿರುವೆ. ಜಪ, ತಪ, ಹೋಮ ಹವನಗಳಿಂದ ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಇನ್ನು ನನಗೆ ಉಳಿದಿರುವುದು ಒಂದೇ ಮಾರ್ಗ, ಅದು ಭಕ್ತಿ ಎಂಬ ಮಾರ್ಗ. ನಿನ್ನನ್ನು ವರಿಸಲು ನಾನು ಭಕ್ತಿಯ ಮಾರ್ಗವನ್ನೇ ಅನುಸರಿಸುವೆನು ದೇವ. ಪರಮಾತ್ಮ ವಾಸುದೇವ, ಸತತ 40 ವರ್ಷಗಳಿಂದ ಅನ್ನ ಆಹಾರಾದಿಗಳನ್ನು ತಿಳಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ನನ್ನ ಪ್ರಾಣವನ್ನು ಧರಿಸಿಟ್ಟುಕೊಂಡಿರುವನು. ನನ್ನ ಸ್ವಾಮಿಯು ಈ ದಿನ ಬರುವನು, ನಾಳೆ ಬರುವನು ಎಂದು ಕಾದಿರುವ ನಾನು ನಿನ್ನ ದಿವ್ಯ ದರ್ಶನಕ್ಕಾಗಿ ಕಾದು ಬೇಸತ್ತು ಇರುವನು. ಪರಮಾತ್ಮ, ನಿನ್ನ ಕೃಪಾದೃಷ್ಟಿಯನ್ನು ನನ್ನ ಮೇಲೆ ಕರುಣಿಸು ದೇವ. ಬಲಿಯ ಮನೆಗೆ ವಾಮನ ಬಂದಂತೆ ಭಗೀರಥ ಬಲಿದು ದೇವಗಂಗೆ ಬಂದಂತೆ ಶಬರಿಗೆ ಒಲಿದು
ಎಲೆಯಾದಿ ಕೇಶವನೇ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಕೊಡುವಂತೆ ಕೇಳಲು ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನಲ್ಲಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ. ವಾಸುದೇವ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರವನ್ನು ನಿಮ್ಮ ಮೂರ್ತಿಗೆ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಸ್ವೀಕರಿಸುವೆನೆ ದೇವ. ಇದು ನಿಮಗೆ ಅರ್ಪಿತವಾಗಲಿ ತಂದೆ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ವಿದುರ, ನನ್ನ ಭಕ್ತನಾದ ವಿದುರನು ನನ್ನ ಧ್ಯಾನದಲ್ಲೇ ನಿರತನಾಗಿರುವನು. ಈತನನ್ನು ಪರೀಕ್ಷಿಸಲು ಇದೇ ತಕ್ಕ ಸಮಯ. ವಿದುರ, ವಿದುರ. ಪರಮಾತ್ಮ, ವಾಸುದೇವ, ಬಂದೆಯಾ ತಂದೆ? ಈ ದೀನನ ಮೊರೆ ಇಂದಿಗೆ ಕೇಳಿಸಿದೆ ದೇವ. ವಾಸುದೇವ, ದ್ವಾರಕೆಯಲ್ಲಿ ಎಲ್ಲರೂ ಕುಶಲದಿಂದಿರುವರೇ? ಎಲ್ಲರೂ ಕ್ಷೇಮದಿಂದಿರುವರು. ನೀನು ಕ್ಷೇಮದಿಂದಿರುವೆಯಾ? ಪರಮಾತ್ಮ, ವಾಸುದೇವ, ಸದಾ ನಿನ್ನ ಧ್ಯಾನದಲ್ಲೇ ನಿರತರಾಗಿರುವ ನಾನು ನನ್ನ ಕ್ಷೇಮಕ್ಕೆ ಕುಂದುಂಟೆ ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನವಯ್ಯ ಶತಪತ್ರಧರ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ
ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಡೊಲೊಳ್ಳು ನೀನೆಯಿಲ್ಲ ಪಾಲಕಡೊಲೊಳ್ಳು ನೀನೆಯಿಲ್ಲ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಪರಮಾತ್ಮ ವಾಸುದೇವ ಯಾವ ಪಾದದಿಂದ ಪರಮ ಪಾವನೆಯಾದ ಗಂಗಾ ಮಾತೆಯು ಜನಿಸಿದಳು, ಯಾವ ಪಾದದಿಂದ ಬಲಿಚಕ್ರವರ್ತಿಯು ಮೋಕ್ಷವನ್ನು ಹೊಂದಿದನು, ಯಾವ ಪಾದದಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪ ವಿಮೋಚನೆಯಾಯಿತು, ಅಂತಹ ಈ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ದೇವ, ನನ್ನ ಜನ್ಮ ಸಾರ್ಥಕವಾಯಿತು. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ತಿನ್ನಲು ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ವಾಸುದೇವ ಸಕಲ ಲೋಕವನ್ನೇ ತಮ್ಮ ಉದರದಲ್ಲಿ ಧರಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನೇನು ಕೊಡಬಲ್ಲೆನು ದೇವ. ವಿದುರ, ಪರಮಾತ್ಮ ನಾನೇನೋ ಕಾರ್ಯಾರ್ಥಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿದ್ದೆನು. ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ತಂದಿತು. ನೀನೇನು ಸಾಮಾನ್ಯನೇ ವಿದುರ. ಪರಮಾತ್ಮ ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ಪಡವಿಯೋಳ್ ಭಕ್ತ ಶಿರೋಮಣಿ ಬಲ್ಲೆ ನಿಮ್ಮಯ ಮನವ ಬಲ್ಲೆ ನಿಮ್ಮಯ ಮನವ
ಸರ್ವದಾ ನನ್ನ ಧ್ಯಾನದಲ್ಲೇ ನಿರತನಾಗಿರುವ ನೀನು ಹಲವಾರು ವರ್ಷಗಳಿಂದ ಈ ಕುಟೀರದಲ್ಲೇ ವಾಸಿಸಿಕೊಂಡು ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಕಾಮ ಕ್ರೋಧಾದಿಗಳಿಗೆ ಕೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಸದಾ ನನ್ನ ಧ್ಯಾನದಲ್ಲೇ ನಿರತನಾಗಿರುವ ನಿನ್ನ ಭಕ್ತಿಯನ್ನು ನಾನೇನು ಹರಿಯದವನೇ ಪರಮಾತ್ಮ. ವಿದುರ, ಪರಮಾತ್ಮ, ಅದಿರಲಿ, ನನಗೆ ಬಹಳ ಹಸಿವಾಗಿರೋದು. ಮೊದಲು ಆಹಾರ ಕೊಡುವುದಿರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು? ಕ್ಷೀರವೇ? ಹೌದು ದೇವ. ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರ, ಅದನ್ನೇ ಕೊಡುವುದರ. ಪರಮಾತ್ಮ, ಏನೆಂದು ಹೇಳಲಿ, ಈಗ ತಾನೇ ಇದ್ದ ಗೋಮಾತೆಯ ಕ್ಷೀರವನ್ನು ನಿಮ್ಮ ಮೂರ್ತಿಗೆ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಸೇವಿಸಿದನಲ್ಲ ದೇವ. ನನ್ನ ಮೂರ್ತಿಗೆ ಅರ್ಪಿತವಾದ ವೇಳೆ ಆ ಪಾತ್ರೆಯಲ್ಲಿ ಸ್ವಲ್ಪ ಕ್ಷೀರವಾದರೂ ಉಳಿದಿರಬೇಕಲ್ಲವೇ? ಆ ಪಾತ್ರೆಯಲ್ಲಿ ಸ್ವಲ್ಪವೂ ಕ್ಷೀರವಿಲ್ಲ ದೇವ. ಎಲ್ಲಿ ಇದರ? ತೆಗೆದುಕೊಂಡು ಬಾ ನೋಡೋಣ. ಪರಮಾತ್ಮ, ಇದೋ ಸ್ವೀಕರಿಸಿ ದೇವ. ಎಂತ ಸುಳ್ಳುಗಾರನಯ್ಯ ನೀನು! ಪಾತ್ರೆಯಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಕ್ಷೀರವಿಲ್ಲ ಎಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯು ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಪರಮಾತ್ಮ, ಪರಮಾತ್ಮ, ಅದು ನಾನು ಕುಡಿದು ಬಿಟ್ಟ ಎಂಜಲಲ್ಲವೇ ದೇವ. ಭಕ್ತರ ಎಂಜಿಲು ನನಗೆ ಪರಮಾಮೃತವಿದ್ದಂತೆ. ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ನನ್ನ ಭಕ್ತಳಾದ ಶಬರಿಯು ಕಚ್ಚಿ ತಿಂದು ಆರಿಸಿಟ್ಟ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ಭಕ್ತ ಕುಚೇಲನ್ನು ಕೊಟ್ಟ ಹಿಡಿ ಅವಲಕ್ಕಿ ಸಾರವಿನ ರುಚಿಯು ಈಗಲೂ ನನ್ನ ನೆನಪಿನಲ್ಲಿದೆ. ನೀನೇನು ಚಿಂತಿಸಬೇಡ. ಎಲ್ಲೋ ಅಲ್ಲಿ ನೋಡು. ಪರಮಾತ್ಮ, ವಾಸುದೇವ, ನಿನ್ನ ಲೀಲೆಯು ಅದ್ಭುತವಾದುದು, ಅಮೋಘವಾದುದು ದೇವ. ಅಲ್ಪ ಕ್ಷೀರದಿಂದ ಕ್ಷೀರ ಸಾಗರವನ್ನೇ ಹರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ ದೇವ. ಜಗದ ವಾಸುದೇವ, ಅಲ್ಪ ಕ್ಷೀರದಿಂದ ಕ್ಷೀರ ಸಾಗರವನ್ನೇ ಹರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರು ಧನ್ಯರು ಪರಮಾತ್ಮ. ವಿದುರ, ಪರಮಾತ್ಮ, ಈ ಕ್ಷೀರ ಸಾಗರವು ದುರ್ಯೋಧನನ ರಾಜಬೀದಿಯಲ್ಲಿ ಹೊಳೆಯಾಗಿ ಹರಿಯುವುದು. ನಾನಿಂದು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು. ನೀನು ಅಲ್ಲಿಗೆ ಬಾವಿದುರ. ಆಗಬಹುದು ದೇವ. ಪರಮಾತ್ಮ, ಮರೆತಿದ್ದನು. ನೀನು ಅಲ್ಲಿಗೆ ಬರುವಾಗ ನೀನು ಗೌಪ್ಯವಾಗಿರಿಸಿಟ್ಟಿರುವ ಆ ಮಹಾಧನಸ್ಸನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ವಾಸುದೇವ, ಅದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಅಲ್ಲೊಂದು ವಿಚಿತ್ರವಾದ ಸಂಗತಿ ನಡೆಯುವುದು. ಅದನ್ನು ನೀನು ಅಲ್ಲಿಯೇ ನೋಡಿವಿಯಂತೆ. ಆಗಬಹುದು ಪರಮಾತ್ಮ. ನಿನಗೆ ಮಂಗಳವಾಗಲಿ.
Body, I'm an icon, man. And my girl about a 10. I should fuck her in the Benz.